ಮಾಡಿದ್ದು ಕೊಲಂಬಿಯಾ ಯೂನಿವರ್ಸಿಟಿ ಇನ್ ನ್ಯೂಯಾರ್ಕ್, ಮಾಸ್ಟರ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಕೊಲಂಬಿಯಾ ಯೂನಿವರ್ಸಿಟಿ ಅಂದರೆ ಕೇಳಿದ್ದೀರಾ? ಅಂಬೇಡ್ಕರ್ ಅವರು ಓದಿದ್ರಲ್ಲ 1915 ಅಲ್ಲಿ ನಾನು 2015 ಮಾಸ್ಟರ್ಸ್ ಮಾಡಿದೆ. ನಂತರ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಇನ್ ನ್ಯೂಯಾರ್ಕ್, UN ವಿಮೆನ್, ಈಜಿಪ್ಟ್, ನೇಪಾಳ್, ಯುನಿಸೆಫ್ 3 ಕಡೆ. ನಂತರ ಈಗ ಐ ಹ್ಯಾವ್ ಮೈ ಫೌಂಡೇಶನ್, ಐ ಹ್ಯಾವ್ ಮೈ ಕಂಪನಿ. ಅಲಾಂಗ್ ವಿತ್ ದಿಸ್ ನಾನು ಪಾಲಿಟಿಕ್ಸಲ್ಲೂ ಇದ್ದೀನಿ, ಆದರೂ ಇದು ಕ್ಯಾಂಪಸ್ ಆಗಿದ್ದರಿಂದ ಐ ಆಮ್ ಕೀಪಿಂಗ್ ದಟ್ ಅಸೈಡ್. ರೀಸೆಂಟಾಗಿ ಐ ಗಾಟ್ ಕಮಿಷನ್ ಆಸ್ ಎನ್ ಇಂಡಿಯನ್ ಆರ್ಮಿ ಆಫೀಸರ್. ಐ ಆಮ್ ಅ ಲೆಫ್ಟಿನೆಂಟ್ ಇನ್ ಇಂಡಿಯನ್ ಆರ್ಮಿ, ಇನ್ ಟೆರಿಟೋರಿಯಲ್ ಆರ್ಮಿ. So territorial army is a part of Indian army where any professionals exam bardu Indian army alli officers agbodu. Navilli nam profession follow ಮಾಡ್ತೀವಿ, but every year for 2 months we serve there. Nan commissioning ಹೋದ ವರ್ಷ ಆಯಿತು. I am the first South Indian female territorial army officer and ನನ್ನ ಟ್ರೈನಿಂಗ್ ಕೂಡ ಕಾಶ್ಮೀರಲ್ಲಿ ಆಗಿದೆ. ಸೊ ಅಗೇನ್ ಇನ್ ಜೂನ್ ಐ ಆಮ್ ಗೋಯಿಂಗ್. ಈ ವರ್ಷದ ನನ್ನ ಟ್ರೈನಿಂಗ್ ಏನಿದೆ ಈ ಜುಲೈಯಲ್ಲಿ ಹೋಗ್ತಾ ಇದ್ದೀನಿ ಟು ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಸೊ ದಿಸ್ ಈಸ್ ಅಬೌಟ್ ಮೀ. KLE ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಕೂಡ ನಾನು ಬಂದಾಗ, ಪ್ರತಿದಿನ ನಾನು ಬಂದಾಗ ಸರ್ ಅಲ್ಲಿ ಮುಂದೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಮಸ್ಕಾರ ಹಾಕ್ಕೊಂಡೇ ಹೋಗ್ತಾ ಇದ್ದೆ ಕ್ಲಾಸ್ಗೆ. ಬಟ್ ನಮ್ಮದು ಈ ಕಡೆ ಇರ್ತಿತ್ತು ಗರ್ಲ್ಸ್ ಗೇಟ್ ಅಂತ, ಬಾಯ್ಸ್ ಗೇಟ್ ಈ ಕಡೆ, ಗರ್ಲ್ಸ್ ಗೇಟ್ ಈ ಕಡೆ. ಸೊ ಒಂದೊಂದ್ಸಲ ಕ್ಲಾಸಿಗೆ ಡೈರೆಕ್ಟಾಗಿ ಹೋಗ್ಬಿಡ್ತಿದ್ವಿ, ಮಧ್ಯಾಹ್ನನಾದರೂ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಹಾಕೊಂಡು ಹೋಗ್ತಿದ್ದೆ. ಇವಾಗಲೂ ಬಂದಾಗ ಐ ಜಸ್ಟ್ ಫೆಲ್ಟ್ ಏನೋ ಒಂಥರ ಫೀಲಿಂಗ್ ಇತ್ತು ಮ್ಯಾಮ್, ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದೆ KLE ಕಾಲೇಜ್ಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಪ್ರಿನ್ಸಿಪಲ್ ಸರ್ ಅವರ ರೂಮಲ್ಲಿ ಕೂತಿರುವಾಗ ಅಲ್ಲಿ ಸಪ್ತಋಷಿಗಳು ಅಂತ 7 ಫೋಟೋಸ್ ಇದೆ, ನೋಡಿದ್ದೀರಾ? ಅಬ್ಸರ್ವ್ ಮಾಡಿದ್ದೀರಾ? ಈಗ ತಾನೇ ಮೇಡಮ್ ಹೇಳಿದ್ರು ಸಪ್ತಋಷಿಗಳ ಒಂದು ಇದರಿಂದ ಮಾಡ್ತಾ ಇದೀವಿ. ಯಾರು ಅವರೆಲ್ಲ? KLE ಸೊಸೈಟಿ ಫೌಂಡರ್ಸ್. ಓ, ನೀವು ಪಾಪ ಸ್ಟೂಡೆಂಟ್ ಅಲ್ವಾ? ಸೊಸೈಟಿ ಫೌಂಡರ್ಸ್. ಒಂದು ಕಾಲದಲ್ಲಿ ನೀವೆಲ್ಲ ಓದುವಂಥ ಹಕ್ಕು ಕೂಡ ಇರಲಿಲ್ಲ, ಗೊತ್ತಾ? ಹೆಣ್ಮಕ್ಳಂತೂ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಹಿಂದುಳಿದ ವರ್ಗಗಳು, ದಲಿತರು ಎಲ್ಲ, ಪುರುಷರು ಕೂಡ ಸ್ಕೂಲ್ಗೆ ಹೋಗಂಗಿರ್ತಿರ್ಲಿಲ್ಲ. ಆ ಸಮಯದಲ್ಲಿ ಒಂದು ಒಳ್ಳೆಯ ವಿಷನ್ ಇಟ್ಕೊಂಡು ಇಂತಹ ಒಂದು ಶಿಕ್ಷಣ ಸಂಸ್ಥೆ ತೆರೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವ್ರಿಗಿದ್ದಂತಹ ಎಲ್ಲ ಆಪರ್ಚುನಿಟೀಸ್ ಬಿಟ್ಟು ಅವರು ಮುಂದಿನ ಜನ್ರೇಷನ್ಗೋಸ್ಕರ ಈ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಇವತ್ತು ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಸಂಸ್ಥೆಯಿಂದ ಶಿಕ್ಷಣ ಪಡ್ಕೊಂಡು ಆ ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ನೀವೆಲ್ಲ ಇವತ್ತು ಇಲ್ಲಿದ್ದೀರಿ ಅಂದರೆ ನೀವೆಲ್ಲ ಪುಣ್ಯ ಮಾಡಿದ್ರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂದೆ ಬರ್ತಾ ಬರ್ತಾ ಸಂಸ್ಥೆ ಕೂಡ ದೊಡ್ಡದಾಗ್ತಾ ಇದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಇಂಪ್ರೂವ್ ಆಗ್ತಾನೇ ಇದೆ. ಈ ಒಂದು ಅವಕಾಶನ ಬಳಸ್ಕೊಂಡು ನೀವು ಹೇಗೆ ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೆದು ನೀವು ಬಂದು, ನಾನು ಅಲಮ್ನೈ ಅವರೆಲ್ಲ ದೇ ಶುಡ್ ಫೀಲ್ ಪ್ರೌಡ್ ದಟ್ ಯು ನೋ ವಾಟ್. ಇವತ್ತನೇ ಕೂತಿದ್ದಾಗ ಹೇಳ್ತಾ ಇದ್ರು ಮೇಡಮು, ಚಂದ್ರಶೇಖರ ಕಂಬಾರ ಅವ್ರು ನಮ್ಮ ಅಲಮ್ನೈ ಮೇಡಮ್ ಅಂತಿದ್ರು. ಮತ್ತೆ ಸರ್ ಹೇಳ್ತಿದ್ರು, ಯಾರು ಮೇಡಮ್ ಅವ್ರ ಮಗಳೇ ಇದ್ದಾರೆ ಇಲ್ಲಿ ಬರೀ. ತುಂಬ ಜನ ಇಲ್ಲಿ ಅಲಮ್ನೈ ಆಗಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ನಾನು ಕೂಡ ಒಂದು ಟೈಮಲ್ಲಿ ನಿಮ್ಮ ಥರನೇ ಇದ್ದೆ. ಇನ್ಫ್ಯಾಕ್ಟ್ ಆಶಾ ಮೇಡಮ್ ಬಂದು ನನಗೂ ಕೂಡ ಟೀಚರು, ನಾನು ಕೂಡ ಹಾಡಾಡಿದ್ದೆ ಇಂಡಿಪೆಂಡೆನ್ಸ್ ಡೇಗೆ, ಅವರೇ ನಮ್ಮ ಹತ್ರ ಹಾಡಿಸಿದ್ರು. ಥ್ಯಾಂಕ್ ಯು ಮೇಡಮ್. ಇನ್ಫ್ಯಾಕ್ಟ್ ಫಸ್ಟ್ ದಿನ ಬಂದಾಗ ಮೇಡಮ್ ನೆನಪಿದ್ರು, ಬಟ್ ಅವ್ರಿಗೆ ನಾನು ನೆನಪಿರ್ತೀನ ಇಲ್ವಾ ಅಂದ್ಕೊಂಡೆ. ಅವ್ರು ನಾನು ನೆನಪಿಟ್ಕೊಂಡಿದ್ರು. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಣ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅ ವೆರಿ ಹಂಬಲ್ ಪರ್ಸನ್. ಅವರಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡೋದಾಗ ಗೊತ್ತಿರಲಿಲ್ಲ. ಅವರ ಒಂದು ಟ್ಯಾಲೆಂಟ್ ಇದೊಂದೇ ಇದರಲ್ಲೆಲ್ಲ ಸಾವಿರಾರು ಮಕ್ಕಳಿಗಾಗಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರನ್ನು ಬಹಳ ಗೌರವದಿಂದ ನೀವೆಲ್ಲ ನೋಡ್ಬೇಕು. ಸಣ್ಣ ವಯಸ್ಸಾದ್ರೂ ಟೀಚರ್ ಅಂತಲ್ಲ, ಅವರಲ್ಲಿರುವಂತಹ ಟ್ಯಾಲೆಂಟ್ ನಾನು ನೋಡಿಬಿಟ್ಟು ಬಹಳ ಗೌರವ ಇದೆ. ಲಕ್ಷ್ಮಣ್ ಅವರೇ, ನಿಮ್ಮ ಬಗ್ಗೆ ನನಗೆ. ಚಂದ್ರಶೇಖರ್ ಸರ್, KC ಸುರೇಶ್ ಸರ್, ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಪ್ರೋಗ್ರಾಮಲ್ಲಿ ಬಂದಿದ್ದೀರಿ. ಆಲ್ ದ ಫ್ಯಾಕಲ್ಟಿ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಉಪಸ್ಥಿತಿ ಇದೆ. ಮೋಸ್ಟ್ಲಿ ನಾನು ಅದೇ ಸರ್ ಹತ್ರ ಮಾತಾಡ್ತಿದ್ದೆ, ನಿಮ್ಮ ಪೇರೆಂಟ್ಸ್ನೆಲ್ಲ ಇನ್ವೈಟ್ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ. ದೇ ವುಡ್ ಹ್ಯಾವ್ ಎಂಜಾಯ್ಡ್ ಟು ಮೇ ಬಿ ನೆಕ್ಸ್ಟ್ ಟೈಮ್. ಓಕೆ, ಇಷ್ಟು ಹೇಳ್ತಾ ನಾನು ಜಾಸ್ತಿ ಮಾತಾಡೋದು, ಯಾಕಂದರೆ ಬಿಸಿಲಲ್ಲಿ ಕೂತಿದ್ದೀರಿ.